ನಿನ್ನೆ RCBದು ಮ್ಯಾಚ್ ಇರಲಿಲ್ಲ, ಆದರೆ ಸಹ ನಾವು 9ನೇ ಪ್ಲೇಸಿಂದ 10ನೇ ಪ್ಲೇಸಕ್ಕೆ ತಳ್ಳಲ್ಪಟ್ಟಿದ್ದೇವೆ. ನಮಸ್ಕಾರ ಎಲ್ಲರಿಗೆ, ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್, ಈ ಚಾನಲ್ಗೆ 50,000 ಸಬ್ಸ್ಕ್ರೈಬರ್ಸ್ ತುಂಬಿದೆ ಇವಾಗ. ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದ್ದೀರಿ ಇಷ್ಟು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ. ಒಂದೂವರೆ ವರ್ಷದಲ್ಲಿ 50,000 ಸಬ್ಸ್ಕ್ರೈಬ್ ಒಂದು ಚಾನಲ್ಗೆ ಆಗೋದು ತುಂಬ ದೊಡ್ಡ ವಿಷಯ. ನಂಗೆ ತುಂಬ ಖುಷಿಯಾಗಿದೆ. ನಿಮ್ಗೆಲ್ರಿಗೂ ಸಹ ಧನ್ಯವಾದಗಳು. ಮತ್ತು ನಿನ್ನೆ ಕಮ್ಯುನಿಟಿ ಟ್ಯಾಬಲ್ಲಿ ಹೇಳಿದ್ದೆ, ನಿನ್ನೆಯ ಮ್ಯಾಚ್ LSG ವರ್ಸಸ್ ಡೆಲ್ಲಿದು ವಿಡಿಯೋ ಇವತ್ತು ಬರ್ತದೆ ಅಂತ. ಸೊ ನೀವು ಕಮ್ಯುನಿಟಿ ಟ್ಯಾಬನ್ನು ಸಹ ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀರಿ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಮ್ಯಾಟರಿಗೆ ಬರುವ, ಲಕ್ನೋ ಸೂಪರ್ ಜೈಂಟ್ಸ್ ಅವರ ಒಂದು ಸೂಪರ್ ಡಿಫೆಂಡಿಂಗ್ ಏನೋ ಒಂದು ಟ್ಯಾಕ್ಟಿಕ್ ಇತ್ತಲ್ಲ, ಅವರು ಬೌಲಿಂಗ್ ಹಾಕಿದರೆ ಎಂಥ ಸ್ಕೋರನ್ನು ಸಹ ಡಿಫೆಂಡ್ ಮಾಡ್ತಾರೆ. ಇವರು ಒಂಥರ ಮಿನಿ SRH ಥರ. 2 ವರ್ಷಗಳ ಹಿಂದೆ ನಾವು SRH ಹೇಳ್ತಿದ್ದೇವಲ್ಲ, ಇದು ಟೀಮು ಡಿಫೆಂಡ್ ಮಾಡೋದ್ರಲ್ಲಿ ಎತ್ತಿದ ಕೈ ಮಾರ್ರೆ ಅಂತ. ಅದನ್ನು ನಾವು LSGಗೆ ಹೇಳ್ತಿದ್ದೆವು. ಈ LSG ಒಂದು ಲಕ್ನೋ ಪಿಚ್ಚಲ್ಲಿ ಸೂಪರಾಗಿ ಡಿಫೆಂಡ್ ಮಾಡ್ತಾರೆ ಹಾಗೆ ಹೀಗೆ ಅಂತ. ಅದಕ್ಕೆ ಒಂದು ಸಣ್ಣ ಅರ್ಧ ವಿರಾಮ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಡೆಲ್ಲಿ ಟೀಮು ಈಸಿಯಾಗಿ ಹೊಡೆದಾಕಿತ್ತು. ನಿನ್ನೆ ನಡೆದಂಥ ಪಂದ್ಯದಲ್ಲಿ ಡೆಲ್ಲಿ ತಂಡ 10ನೇ ಪ್ಲೇಸಲ್ಲಿತ್ತು ಮ್ಯಾಚ್ ಸ್ಟಾರ್ಟ್ ಆಗುವ ಮುಂಚೆ. ಈಗ 9ನೇ ಪ್ಲೇಸಿಗೆ ಜಿಗಿದಿದೆ. ಆ್ಯಂಡ್ ನಾವು 10ನೇ ಪ್ಲೇಸಲ್ಲಿ ವಿರಾಜಮಾನರಾಗಿದ್ದೇವೆ. ಪರವಾಗಿಲ್ಲ ನೋಡಿ, ಫಸ್ಟ್ ಬರ್ತೇವೆ ಅಂತ ಇಂಡೈರೆಕ್ಟ್ಲಿ ಹೇಳಿದರು RCB ಮ್ಯಾನೇಜ್ಮೆಂಟ್. ಇದು ಹೊಸ ಅಧ್ಯಾಯ ಅಂತ. ಲಾಸ್ಟಿಂದ ಫಸ್ಟ್ ಬರ್ತೇವೆ ಅಂತ ನಂಗೆ ಗೊತ್ತಿರಲಿಲ್ಲ. ಏನಿಲ್ಲ, ನಾವು ಹೀಗೆ ಉಲ್ಟಾ ಮಾಡಿ ನೋಡಬೇಕು, ಮತ್ತೇನಿಲ್ಲ. ನಾವು ಹೀಗೆ ನೋಡ್ತಿದ್ದವ್ರು ಈಗ ಹೀಗೆ ನೋಡಬೇಕು. ಒಟ್ಟಿನಲ್ಲಿ ಫಸ್ಟ್ ಪ್ಲೇಸಲ್ಲಿದ್ದೇವೆ. ಎಲ್ಲಿಂದ ಅಂತ ಅವ್ರು ಹೇಳಿರಲಿಲ್ಲ, ನಮ್ಗೆ ಅರ್ಥ ಆಗಬೇಕಿತ್ತು. ನಿನ್ನೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಲಕ್ನೋ ಸೂಪರ್ ಜೈಂಟ್ಸ್ ಅವರು 167ಕ್ಕೆ 7 ವಿಕೆಟ್ 20 ಓವರಲ್ಲಿ. ಅಲ್ಲಿ ಅವ್ರದ್ದು ಮಿಡ್ಲ್ ಆರ್ಡರ್ ಪೂರ್ತಿ ಫೇಲ್ ಆಯಿತು. ಪಡಿಕಲ್ ಅವರು ಮ್ಯಾಕ್ಸ್ವೆಲ್ಗಿಂತ ಸಹ ವರ್ಸ್ಟ್ ಆಗಿದ್ದಾರೆ ಅಂತ ಕಾಣ್ತದೆ. ಡಬಲ್ ಡಿಜಿಟ್ ಕ್ರಾಸೇ ಆಗಿಲ್ಲ ಮಾರೆ ನಮ್ಮ ಕನ್ನಡಿಗ ಪಡಿಕಲ್. 5 ಮ್ಯಾಚಲ್ಲಿ ಅವರು 1 ಮ್ಯಾಚಲ್ಲಿ ಸಹ ಡಬಲ್ ಡಿಜಿಟ್ ಸಹ ಕ್ರಾಸ್ ಆಗಲಿಲ್ಲ ಅವರ ರನ್. ಮತ್ತು ಸ್ಟಾಯ್ನಿಸ್ ಅವರು ಕೈ ಕೊಟ್ಟರು. ಫಸ್ಟ್ ಬಾಲಲ್ಲೇ ಅವರು ಔಟ್ ಆಗಬೇಕಿತ್ತು. ಖಲೀಲ್ ಅಹ್ಮದ್ ಅವರ ಬೌಲಿಂಗಲ್ಲಿ ರಿಟರ್ನ್ ಕ್ಯಾಚ್ ಖಲೀಲ್ ಅಹ್ಮದ್ ಅವ್ರಿಗೆ ತಗೊಳ್ಳಿಕ್ಕಾಗಲಿಲ್ಲ. ಬಟ್ ಅವ್ರಿಗೆ 8 ರನ್ ಹೊಡೆದು ಔಟ್ ಆದರು. 10 ಬಾಲಿಗೆ 8. ಅದೆಲ್ಲದಕ್ಕಿಂತ ಮಿಗಿಲಾಗಿ ಅವರ ಮೇಯ್ನ್ ಪ್ಲೇಯರ್, ಈಗ LSG ಒಂದು ದೊಡ್ಡ ಮೊತ್ತ ಕಲೆ ಹಾಕಬೇಕು ಅಂತಂದರೆ ಅದಕ್ಕೆ ಒಂದು ಪ್ಲೇಯರ್ ಇದು ಪಾತ್ರ ತುಂಬ ದೊಡ್ಡದಿರ್ತದೆ. ಅದು ಎಲ್ರಿಗೆ ಸಹ ಗೊತ್ತುಂಟು, ನಿಕೋಲಸ್ ಪೂರನ್. ಅವರು ನಿಂತರೆ 160 ಇದ್ದದ್ದು 190 ಆಗ್ಬೋದು, ಅಥವಾ 190 ಇರುವಂತಹ ಸ್ಕೋರ್ಗೆ 220 ಆಗ್ಬೋದು. ಭಯಂಕರ ಎಕ್ಸ್ ಫ್ಯಾಕ್ಟರು. ಗೇಮನ್ನು ಕ್ಷಣ ಮಾತ್ರದಲ್ಲಿ ಅಂತ ಚೇಂಜ್ ಮಾಡುವಂಥ ಆಟಗಾರ ನಿಕೋಲಸ್ ಪೂರನ್. ಅವರು ಫಸ್ಟ್ ಬಾಲೇ ಡಕ್. ಕುಲ್ದೀಪ್ ಯಾದವ್ ಅವರು ಡೆಲ್ಲಿ ಟೀಮ್ಗೆ ವಾಪಸ್ ಬಂದದ್ದು, ಸ್ಕ್ವಾಡಲ್ಲಿ ಬಂದದ್ದು ನಿನ್ನೆ 4 ಓವರ್ಗೆ 20 ರನ್ನು 3 ವಿಕೆಟು. ಎಲ್ಲ 3 ಸಹ ದೊಡ್ಡ ವಿಕೆಟ್. KL ರಾಹುಲ್ ಅವರ ವಿಕೆಟ್, ಸ್ಟಾಯ್ನಿಸ್ ಅವರ ವಿಕೆಟ್, ಮತ್ತು ನಿಕೋಲಸ್ ಪೂರನ್ ಅವರ ವಿಕೆಟ್. ಕುಲ್ದೀಪ್ ಯಾದವ್ ಅವರು 3 ವಿಕೆಟ್ ತೆಗೆದ್ರೆ ಮುಗಿತಲ್ಲ. ಅದು ಸಹ ಮೇಯ್ನ್ 3 ವಿಕೆಟ್ ತೆಗೆದ ಕೂಡಲೇ ಟೀಮು ದೊಡ್ಡ ಮೊತ್ತ ಪೇರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಅದು ಎಲ್ರಿಗೆ ಸಹ ಗೊತ್ತಾಗುವಂಥ ವಿಷಯ. ನಿನ್ನೆ 94ಕ್ಕೆ 7 ವಿಕೆಟ್ ಹೋಗಿ ಆಗಿದೆ LSGದು. ಅದು ಸಹ 13 ಓವರ್ಗೆ 94ಕ್ಕೆ 7 ವಿಕೆಟ್. ಬೇರೆ ಯಾವುದೋ ಅರ್ಥ ನಾನು ನಮ್ಮ RCB ತಂಡದ ಜೊತೆ ಕಂಪೇರ್ ಮಾಡ್ತೇನೆ. ಯಾಕೆಂದರೆ ನಾವು RCB ಆಗಿರೋದ್ರಿಂದ ನಮ್ಮ ತಂಡದ ಜೊತೆ ಯೂಶ್ವಲಿ ಅದು ಕಂಪೇರ್ ಮಾಡೇ ಮಾಡ್ತೇವೆ. ನಮ್ಮ ಮೈಂಡ್ ಅದು ಕಂಪ್ಯಾರಿಸನಿಗೆ ಹೋಗ್ತದೆ. ಎಲ್ಲಿ RCB 94ಕ್ಕೆ 7 ವಿಕೆಟ್ ಹೋಗಿದ್ದಿದ್ರೆ ಹಬ್ಬ ಅಂದರೆ ಎಷ್ಟು ಹೊಡಿಬೋದು? 120, 130 ಟೀಮ್ ಆಲ್ ಔಟ್ ಆಗಿ ಹೋಗ್ತದೆ ಅಲ್ವಾ? ಆದರೆ 94ಕ್ಕೆ ಹೇಳಿದ್ದದ್ದು 167ಕ್ಕೆ ಸಹ 7. ಅದು ತುಂಬ ದೊಡ್ಡ ವಿಷಯ. ಭಯಂಕರ ಕಮ್ಬ್ಯಾಕ್. ಲಾಸ್ಟ್ 7 ಓವರಲ್ಲಿ 73 ರನ್ ಪಾರ್ಟ್ನರ್ಶಿಪ್. ಬದೋನಿ ಮತ್ತು ಅರ್ಷದ್ ಖಾನ್ ಅವರ ಒಂದು ಪಾರ್ಟ್ನರ್ಶಿಪ್. ಬದೋನಿ ಅವರದು ಈ ಸೀಸನಲ್ಲಿ ಫಸ್ಟ್ 50, ಓವರಾಲ್ 3ನೇ 50 ಅಂತ ಅನಿಸ್ತದೆ. ಈ ಸೀಸನಲ್ಲಿ ಸ್ವಲ್ಪ ಮಂಕ್ ಆಗಿದ್ರು, ಅಥವಾ ಕರೆಕ್ಟಾಗಿ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಇದು 1 ಸೀಸನ್ ಪ್ಲೇಯರ್ ಅಂತ ಅನಿಸ್ತದೆ ಮರ್ರೆ. ಬದೋನಿ ಈ ಸಲ ಏನಿಲ್ಲ ಅಂತ ಅಂದ್ಕೊಳ್ತಿರುವಾಗ 35 ಬಾಲಿಗೆ 55 ರನ್ನು ಸೂಪರಾಗಿ ಆಡಿದರು ಬದೋನಿ ಅವರು. 167ಕ್ಕೆ 7 ಡಿಫೆಂಡ್ ಮಾಡ್ಬೋದಾ ಏನೋ, ಯಾಕಂದರೆ ಲಕ್ನೋ ಪಿಚ್ಚು ಸ್ವಲ್ಪ ಸ್ಲೋ ಪಿಚ್ಚೇ ಇರ್ತದೆ ಲಕ್ನೋದಲ್ಲಿ. ಆ್ಯಂಡ್ ಇವ್ರದ್ದು ಬೌಲಿಂಗ್ ಭಾರಿ ಒಳ್ಳೆ ಉಂಟು, ಹೇಗೂ ಡಿಫೆಂಡ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಡೆಲ್ಲಿ ಅದಕ್ಕೆ ಬಿಡಲೇ ಇಲ್ಲ. 18.1 ಓವರಲ್ಲಿ ಟಾರ್ಗೆಟ್ ರೀಚ್ ಮಾಡಿದರು. ವಾರ್ನರ್ ಅವರು ಬೇಗ ಔಟ್ ಆದರು, 8 ರನ್ ಹೊಡೆದು ಔಟ್ ಆದರು. ಇವತ್ತಲ್ಲ ನಿನ್ನೆ ಡೆಬ್ಯೂ ಮ್ಯಾಚ್ ಆಡ್ತಿರೋಂಥ ಆಸ್ಟ್ರೇಲಿಯನ್ ಆಟಗಾರ ಅಂತ ಅಂದ್ಕೊಳ್ತೇನೆ, ಜೇಕ್ ಫ್ರೇಜರ್. ಅದು ಪೂರ್ತಿ ಹೆಸರು ಹೇಳಲಿಕ್ಕೆ ಬರೋದಿಲ್ಲ, ಎಂಥ ವಿಚಿತ್ರ ಹೆಸರು ಮಾರೆ, ಮೆಗುರ್ತ್. ಜೇಕ್ ಫ್ರೇಜರ್ ಅಂತ ಇಟ್ಕೊಳ್ಳ.
ಅಲ್ಲಿ ಬದೋನಿ ಅವರು 35 ಬಾಲಿಗೆ 55 ರನ್ ನೋಡಿದ್ರೆ, ಇಲ್ಲಿ ಡೆಬ್ಯೂ ಮ್ಯಾಚ್ ಆಡ್ತಿರುವಂಥ ಜೇಕ್ ಫ್ರೇಜರ್ ಅವರು 35 ಬಾಲಿಗೆ 55 ಸೂಪರ್ ಆಗಿ ಆಡಿದ್ರು. ಅವರಿಗೆ ಅಲ್ಲಿ ಪರ್ಫೆಕ್ಟ್ ಆಗಿ ಜೊತೆ ಆಟ ಕೊಟ್ಟದ್ದು ಅವರ ಕ್ಯಾಪ್ಟನ್ ರಿಷಬ್ ಪಂತ್ ಅವರು. ರಿಷಬ್ ಪಂತ್ ಅವ್ರು ನಮಗೆ ಓಲ್ಡ್ ರಿಷಬ್ ಪಂತ್ ನೋಡಿದಾಗ ಆಯಿತು. ಆ ಮಲಗಿಕೊಂಡು ಹಿಂದ್ಗಡೆ 6 ಹೊಡೆಯೋದು, 6 ಅಥವಾ 4 ಹೊಡೆಯೋದು. ಮತ್ತು ನಮ್ಮ ಜೇಮ್ಸ್ ಆ್ಯಂಡರ್ಸನ್ ಅವ್ರಿಗೆ ಒಂದು ಶಾಟ್ ಹೊಡೆದು ನೆನ್ಪುಂಟ ಟೆಸ್ಟ್ ಕ್ರಿಕೆಟಲ್ಲಿ ವಿತ್ ನೋ ಫುಟ್ ಮೂಮೆಂಟ್, ಹೀಗೆ ಇರ್ತಾರೆ, ವಾಪಸ್ ಹಿಂದೆ ತಿರುಗಿ 6 ಹೊಡೆದಿದ್ದಾರಲ್ಲ, ಅದೇ ಥರ ಶಾಟ್, ಅದು ಸೇಮ್ ಶಾಟ್ ನಿನ್ನೆ ಮ್ಯಾಚಲ್ಲಿ ಫಾಸ್ಟ್ ಬೌಲರಿಗೆ ಹೊಡೆದ್ರು. ಸೊ ಅವರೊಂದು 24 ಬಾಲಿಗೆ 41 ರನ್ನು, ಅಲ್ಲಿ ಒಂದು ಸೂಪರ್ ಜೊತೆ ಆಟ ಬಂತು. ಅಲ್ಲಿಗೆ ಆಲ್ಮೋಸ್ಟ್ ಮ್ಯಾಚ್ ವಿನ್ ಆಗಿತ್ತು. ಮತ್ತು ಹೀಗೆ ಸಣ್ಣ ಫಾರ್ಮ್ಯಾಲಿಟಿ, ಒಂದು ಮ್ಯಾಚನ್ನು ಮುಗಿಸುವಂಥ ಫಾರ್ಮ್ಯಾಲಿಟಿಯನ್ನು ಸ್ಟಬ್ಸ್ ಮತ್ತು ಹೋಪ್ ಅವರು ವಹಿಸ್ಕೊಂಡ್ರು. ಹೋಪ್ ಟೀಮಿಗೆ ಬಂದಿದ್ದರು. ನಿನ್ನೆ ಡೆಲ್ಲಿದು ಎಂಥ ಟೀಮ್ ಗೇಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಕುಲ್ದೀಪ್ ಯಾದವ್ ಅವರು ಸೂಪರಾಗಿ ಬಾಲ್ ಹಾಕಿದ್ರು, ಬಟ್ ಓವರ್ ಆಲ್ ಒಂದು ಒಳ್ಳೆ ಟೀಮ್ ಎಫರ್ಟ್ ಇತ್ತು. ಎಲ್ಲಿ ಸಹ ಇದು ಮ್ಯಾಚ್ ಕೈ ಜಾರಿ ಹೋಗ್ತಾ ಉಂಟು ಡೆಲ್ಲಿಯಿಂದ ಅಂತ ಅನ್ನಿಸ್ಲಿಲ್ಲ. ಬದೋನಿ ಅವ್ರದ್ದು ಮತ್ತು ಹರ್ಷದ್ ಖಾನಿದು ಪಾರ್ಟ್ನರ್ಶಿಪ್ ಬರುವಾಗ ಸಹ ವಿದಿನ್ ದ ರೀಚಲ್ಲೇ ಇತ್ತು ಗೆಲುವು. ಅಂದರೆ ಓಕೆ, ಇವ್ರದ್ದು ಪಾರ್ಟ್ನರ್ಶಿಪ್ ಬಂದಿದೆ 73 ರನ್, ಬಟ್ ಸ್ಟಿಲ್ ಟಾರ್ಗೆಟ್ ರೀಚ್ ಆಗ್ಬೋದು ಅಂತ ಹೇಳಿಕೊಳ್ಳುವಂಥ ಟಾರ್ಗೆಟ್ ಅಲ್ಲ ಅಂತ ಅನ್ನಿಸ್ತಾ ಇತ್ತು. ಸೆನ್ಸಿಬಲ್ ಆಗಿ ಆಡಿದರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರ ಬೌಲರ್ಸನ್ನು ಸೆನ್ಸಿಬಲ್ ಆಗಿ ಎದುರಿಸಿದರೆ ಇದು ಗೆಲುವು ಸಿಗ್ತದೆ ಅಂತ ಅನ್ನಿಸ್ತಾ ಇತ್ತು ಡೆಲ್ಲಿದು. ಹಾಗೆ ಗೆಲುವು ಸಿಕ್ಕಿತು. ಕಂಗ್ರ್ಯಾಚುಲೇಷನ್ಸ್ LSG. ಈ ಥರ ಒಂದು ಪಾಠ ಕಲಿಸಬೇಕು ನೀವು RCBಗೆ. ನೋಡಿ, ನಾವು ಸಹ ಮೇಲೆ ಹೋಗ್ತೇವೆ, 10ನೇ ಪ್ಲೇಸಿಂದ 9ನೇ ಪ್ಲೇಸಿಗೆ ನಾವೇ ಹೋಗ್ಲಿಕ್ಕೆ ಆಗ್ತದೆ ಅಂತಂದರೆ ನಿಮಗೆ ಯಾಕೆ ಆಗುವುದಿಲ್ಲ? ಸ್ವಲ್ಪ ಸೀರಿಯಸ್ ಕ್ರಿಕೆಟ್ ಆಡಿ ಅಂತ ಡೈರೆಕ್ಟಾಗಿ ಮನವರಿಕೆ ಮಾಡಿದಾಗಿತ್ತು RCBಗೆ. RCB ಅವರು ಅಟ್ಲೀಸ್ಟ್ ಡೆಲ್ಲಿಯವ್ರನ್ನಾದರೂ ನೋಡಿ ಕಲೀರಿ, ಬೇರೆ ಟೀಮನ್ನು ನೋಡಿ ಕಲೀರಿ, ಅಟ್ಲೀಸ್ಟ್ ಡೆಲ್ಲಿ ಟೀಮನ್ನಾದರೂ ನೋಡಿ ಕಲೀರಿ. ಪೊಟೆನ್ಷಿಯಲ್ ಇದ್ದು ಸಹ ಆಡೋದಿಲ್ಲ ಅಥವಾ ಬೇಕಾಬಿಟ್ಟಿಯಾಗಿ ಆಡೋದನ್ನು ಕಡಿಮೆ ಮಾಡಿ. ನೀವು ಅಂದರೆ ಕಂಪ್ಲೀಟ್ ಸ್ಟಾಪ್ ಮಾಡೋದಿಲ್ಲ ಅಂತ ಗೊತ್ತುಂಟು, ಕಡಿಮೆ ಆದರೂ ಮಾಡಿ ಅಷ್ಟೇ. ಕಂಗ್ರಾಟ್ಸ್ ಒನ್ಸ್ ಅಗೈನ್ ಡೆಲ್ಲಿ ಕ್ಯಾಪಿಟಲ್ಸ್. ಟಫ್ ಲಕ್ ಲಕ್ನೋ ಸೂಪರ್ ಜೈಂಟ್ಸ್ ಅವರೇ. ಸರಿಯಾಗಿರು ಬರುವ. ನಮಸ್ಕಾರ.